ತಳ್ಬೇಡಿ ಅಮ್ಮ, ತಳ್ಬೇಡಿ, ಮಗು ಇದೆ, ಅವ್ರ ಕಷ್ಟದಲ್ಲಿದ್ದಾರೆ, ತಳ್ಬೇಡಿ ಅಮ್ಮ. ಹೆಲ್ಮೆಟ್ ಅಂತ ನಾನು ಹೇಳ ಯಾವ ಬರ್ತಾ ನಾಯಿ ಕಟ್ಬಿಟ್ಟಿತ್ತು ಇಂಗ್ಲೆಸ್ ಎಲ್ಲ ಮಧ್ಯಾಹ್ನದಲ್ಲಿ ಗೌರ್ಮೆಂಟ್ ಆಸ್ಪತ್ರೆ ಮಾಡಿಸ್ಕೊಂಡು ಇಂಗ್ಲೆಸ್ ಮಂಡಕ್ ಹೋಗ್ರಮ್ಮ ಅಂದ್ರು. ನಮ್ಮ ಅಣ್ಣನ ತಮ್ಮನ ಕಳಗಿಸ್ತಾ ಸರ್ ಮುಂದಾಗಿ ಹೋಗಪ್ಪ ನೀನ್ ಮಾಡಿಸ್ತಾ ಇಲ್ವ ನಾನು ಇಂಚರಿ ಬರ್ತೀವಿ ಕಾರ್ ಇರ್ಲಿಲ್ಲ ತಮ್ಮ ಮಂಡ ಕಂಡೋಗ್ತಿದ್ದ ಮೈಸೂರಿಗೆ ಗೊತ್ತಾವ್ ನೀವು ಹೋಗಪ್ಪ ಅನ್ನೋ ಕೈ ಗತಿ ಮಾಡ್ಬಿಟ್ರಲ್ಲ ಸರ್ ಇವರು. ಪೊಲೀಸ್ನವರು ಹೋಗ ಅದೇ ಹಾಕ್ಬಿಟ್ಟಂತಲ್ಲ ಕಾರ್ನವರು ಪಾಸ್ಟಪತಿ ಇವನು ಅರೇಟ್ ಮಾಡ್ಬಿಟ್ಟಾರ ಬಂದು ಕೊಡ್ಬಿಟ್ಟಂತೆ. ಸ್ನೇಹಿತರೆ, ಏನು ಇಲ್ಲಿ ಮಂಡ್ಯದಲ್ಲಿ ಹಾಸ್ಪಿಟಲ್, ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರ ಟೂ ವೀಲರ್ ಬರ್ಬೇಕಾದ್ರೆ ಪೊಲೀಸರು ಹಿಡಿಯೋಕ್ಕೆ ಅಡ್ಡಾಕಕ್ಕೆ ಹೋಗಿ ಸಡನ್ ಬ್ರೇಕ್ ಹೊಡೆದು ಸ್ಪಾಟ್ ಆಗಿದೆ, ಮಗು ಸ್ಪಾಟ್ ಆಗಿದೆ. ಮಂಡ್ಯದ ವೈದ್ಯಕೀಯ ಹಾಸ್ಪಿಟಲ್, ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಅನ್ನೋದು ಮಂಡ್ಯ ಜಿಲ್ಲೆಯಲ್ಲಿ ಎಲ್ರಿಗೂ ಗೊತ್ತಿದೆ. ಅಲ್ಲಿ ಟೂ ವೀಲರಲ್ಲಿ ಬರಬೇಕಾದ್ರೆ ಪೊಲೀಸ್ನವರು ಅಡ್ಡೆ ಹಾಕಿ ನಿಲ್ಸೋಕ್ಕೋಸ್ಕರ ಸಡನ್ ಆಗಿ ಮಗು ಸ್ಪಾಟು. ಪೊಲೀಸರ ತಪ್ಪಿಂದ ಮೌನವಾಗಿದ್ದಾರಲ್ಲ ಪೊಲೀಸ್ನವರು. ನಾವು ಚೂರಿಲ್ಲ ಟೆಂಪೋ ಆ ಕಡೆ ಹೋಗ್ತದೆ, ಈ ಕಡೆ ಕಳ್ಸ್ಕೊಂಡು ಮತ್ತೆ ಸೆಂಟ್ರಿಗೆ ಗಾಡಿ ಅವಾಗ ಕೈಗಳು ತಲೆ ಟೆಂಪೋ ಕೈ ಇರುತ್ತೆ ಪೊಲೀಸರು ನನ್ಗನ್ನೋಕು ಬೇರೆಯವ್ರಿಗೆ ಪಾಪ ಮೋಸದ ಹುಡುಗ ಬಿಡಮ್ಮ. ಇವರಪ್ಪ
ಒಂದು ಮಗುನ ಬಲಿ ತಗೊಂಡ್ಬಿಟ್ಟು ಮೂರುವರೆ ವರ್ಷ ಮದ್ದೂರಿಂದ ಬರ್ತಿದ್ದು ಇವರು ಪೊಲೀಸರು ಅಡ್ಡ ಹಾಕಿದ್ದಾರೆ. ಅವಾಗ ಸಡನ್ ಬ್ರೇಕ್ ಆಗ್ತಾರಲ್ಲ ಅವಾಗ ನೀರು ಕೆಳಗೆ ಬೀಳುತ್ತೆ. ಹಿಂದೆಗಿನ ಅಂತ ಮೇಲೆ ಟ್ರಾಫಿಕ್ ಪೊಲೀಸರು ಹಿಡಿಯಕ್ಕೆ ಇದೇ ಜಾಗ ಬೇಕಾಗಲ್ಲ. ಸಡನ್ ಆಗಿ ಬಂದು ಅಲ್ಲ ಸರ್ ಘಟನೆ ಆಗಿರೋದು ಎಲ್ಲಿ ಆಯ್ತಾ. ಈಗ ಬಾಡಿ ಬಾಯಿಲೆಲ್ಲ ಬ್ಲಡ್ ಬುಟ್ಟಿ ಅಡಿಗೆ ಓಡೋದಕ್ಕೆ ಹೆಣ್ಮಗು ಇಲ್ಲಿ ವಿಡಿಯೋ ಮಾಡ್ತಾ ಇದಾರಮ್ಮ. ಎಲೆಕ್ಷನ್ ಮಾಡೋದೇ ದುಡ್ಡು ಬರ್ಬೇಕಷ್ಟೇ. ಅವ್ರ ಹೆಟ್ಟಿ ಮಕ್ಕಳು ಇದೇ ದುಡ್ಡಲ್ಲಿ ತಾಯಿ ತಿನ್ಬೇಕಲ್ಲ. ಅದಕ್ಕೆ ಯಾರ ಸತ್ರು ಏನಿಲ್ಲ, ದುಡ್ಡು ಬೇಕಷ್ಟೇ ಅವ್ರಿಗೆ. ಹೋಗಮ್ಮ ನೋಡಮ್ಮ. ಸ್ನೇಹಿತರೆ, ಇದು ಮಂಡ್ಯದಲ್ಲಿ ನಡೆದಂಥ ಘಟನೆ. ಇದು ಮಗುನ ಸ್ಪಾಟ್ ಔಟ್ ಆಗಿದೆ. ಇಲ್ಲಿ ಪೊಲೀಸ್ನವರು ಟೂ ವೀಲರ್ ಹಿಡಿಯಕ್ಕೆ ಹೋಗಿ ಆ ಟೂ ವೀಲರ್ ಸಡನ್ ಆಗಿ ಬ್ರೇಕ್ ಹಾಕಿರೋದ್ರಿಂದ ಹಿಂದೆ ಕಾರ್ ಬಂದು ಮಗು ಮೇಲೆ ಹೊಡೆದಿದೆ. 3 ವರ್ಷದ ಮಗು ಯತೀಕ್ಷ ಅಂತ ಹೇಳಿ ಗಾಬರಿ ಆಗಲ್ಲ. ಅಲ್ಲ ಸರ್, ಹೆಂಗ್ ಸಾರ್ ಹಿಡಿದು ಬಿಡ್ತೀರಾ? ಮಗು ಜೀವ ಬೆಲೆ ಇಲ್ವಾ ಸರ್? ಮಗು ಜೀವ ಬೆಲೆ ಇಲ್ವ ಈಗ? ಮಗು ಜೀವ ಬೆಲೆ ಇಲ್ವಾ ಸರ್? ಈಗ ಮಗು ಜೀವ ಬೆಲೆ ಇಲ್ವಾ ಸರ್? ಈಗ ಮಗು ಜೀವ ಬೆಲೆ ಇಲ್ವಾ? ಯಾಕೆ ಬರ್ಬೇಕು ಸ್ಪೀಡಾಗಿ ಅಂತ ಹೇಳ್ತಿರಲ್ಲ? ಸ್ಪೀಡಾಗಿ ಯಾಕೆ ಬರ್ಬೇಕು ಅಂತ ಹೇಳಿರಲ್ಲ? ಈಗ ಯಾಕೆ ಸರ್ ಈಗ ಮಗು ಜೀವ ಬೆಲೆ ಕಟ್ತಾರೆ? ಮಗುಗೆ ಸರ್ ಈಗ ಹೇಳ್ತಾರೆ ಯಾಕೆ ಸ್ಪೀಡಾಗಿ ಬರ್ಬೇಕು ಅಂತ ಹೇಳ್ತಿದ್ರಲ್ಲ ಸರ್ ನೀವು? ಬಂದಿದ್ರಲ್ವಾ? ನಾವು ಅವಾಗಿಂದ ಸರ್ ನಾನು ಬಿಗಿನಿಂಗ್ ನೀವೀಗ ಬಂದಿದ್ರಾ? ನಾನು ಅವಾಗಿಂದ ನೋಡ್ತಾ ಇದ್ದೀನಿ ಸರ್. ತಿಳ್ಕೊಂಡು ಹೇಳಿದ್ರಲ್ಲ ಸರ್, ಯಾಕೆ ಸ್ಪೀಡಾಗಿ ಬಂದ್ರೆ ದೌರ್ಜನ್ಯ ಅಲ್ವಾ ಸರ್? ಈಗ ಅದು ದೌರ್ಜನ್ಯ ಅಲ್ಲ, ನೀವು ಮಾತಾಡಿ ಸರ್. ರಾಂಗ್ ಮೆಸೇಜ್ ನಿಮ್ಗೆ. ಅಲ್ಲ ಸರ್, ಅಲ್ಲಿ ಬರೋಂತದಲ್ಲ ಸರ್ ತಂದೆ ತಾಯಿ. ನಮಗೂ ದುಃಖ ಇದೆ ರೀ, ನಮಗೂ ದುಃಖ ಇದೆ. ನೋಡ್ರಿ ಸರ್, ಹಂಗಲ್ಲ, ನೀವು ರಾಂಗ್ ಮೆಸೇಜ್ ತಿಳ್ಕೊಂಡು ಮಾತಾಡ್ತಾರೆ. ಮೆಸೇಜ್ ಅರ್ಥ ಮಾಡ್ಕೊಳ್ಳಿ. ಟ್ರಾಫಿಕ್ ಪೊಲೀಸ್ ಯಾರು ಇಲ್ಲ ಪೊಲೀಸ್ ಅವರಲ್ಲಿ. ಅವ್ರು ಹೇಳ್ತಾರವಾ? ನ್ಯೂಸೆನ್ಸ್ ಮಾಡಕ್ ಬಂದಿದ್ದಾರೆ.
ಅದೇನೈದು ಫಸ್ಟ್ ಅವ್ರು ಹೇಳಿ ಇವ್ರು ಏನ್ ಮಾಡ್ತಾರೆ ಗೊತ್ತೀಗ ನಮ್ಮನ್ನ ಟ್ರಿಗರ್ ಹೇಳ್ತೀನಿ ಇವ್ರು ಮಾತಾಡ್ತಾರೆ ಏನ್ ಗೊತ್ತಾ ಇಲ್ಲ ಟ್ರಿಗರ್ ಮಾಡ್ಬೇಕು ಓಡಿಸ್ಬೇಕು ಅಂತ ಇವ್ರ ಜೊತೆ ನೀವ್ ಏನಕ್ಕೆ ಮಾತಾಡ್ತೀರಿ ಟ್ರಿಗರ್ ಮಾಡ್ತಾರೆ ಯಾರು ಇಲ್ಲದೆ ಇಲ್ಲ ಹಾಸ್ಪಿಟಲ್ಗೆ ಅಂದ ತಕ್ಷಣ ಮೂವ್ ಬರ್ರಿ ಸರ್ ಇಲ್ಲಿ ಬನ್ನಿ ಸರ್ ಇಲ್ಲ ತಂದೆ ತಾಯಿ ಬಿಡಿ ಹಿಂದೆ ಬರೋಣ ಅಣ್ಣ ಬಗ್ಬೇಡ ಯಾಕಪ್ಪ ಪೊಲೀಸರನ್ನೇ ಕಳ್ತೀನಿ ನೀನು ಇರೋ ನಿಮಿಷ ಕಳ್ಬ ಆಯ್ತು ಮಗ ಏನ್ ನೋಡ್ತೀನಿ ನಡೆಯಲ್ಲ ನೋಡೋ ಅವಶ್ಯಕತೆ ನಡೆಯಲ್ಲ ಪರಿಹಾರ ಅಲ್ಲ ಅದು. ನೀವು ಬಂದ್ ಏನಿದೆ ಅಂತ ನಿಜ ಹೇಳ್ತೀನಿ, ನಿಮ್ಗೆ ಗೊತ್ತಲ್ವಾ ಎಷ್ಟು ಕೇಸ್ ನೋಡಿದೀರಾ ಹಿಂಗೆ ಏನಿದೆ ಪೊಲೀಸರಿಗೆ ಪ್ರಶ್ನೆ ಮಾಡಕ್ ಬರೋ ನ್ಯೂಸ್ ಎಸ್ಕೊಂತಾರಲ್ಲ, ಪೊಲೀಸರ್ಗೊಂದು ನಮ್ಗೊಂದು ಸಾರ್ವಜನಿಕರೊಂದು ಎಲ್ಲ ಮಾಡೋದ ತಪ್ಪನ ಒಪ್ಕೊಳ್ತಲ್ಲ ಇವ್ರುಗಳು ಲೆಕ್ಕಕೊಳ್ಳಿ. ಪೊಲೀಸರು ತಪ್ಪಿಲ್ಲ ಅಂತ ನೋಡಿ ಸರ್, ಇಲ್ಲಿ ಯಾಕೆ ಸ್ಪೀಡ ಬರ್ಬೇಕು ಅಂತ ಹೇಳ್ತಾರೆ. ಇವನು ಕಾರ್ ಹಿಡಿಯಕ್ ಹೋಗ್ಬಿಟ್ಟು ಪಾಪ ಮಗು ಜೀವ ಬೆಲೆ ಹೇಳ್ದಂಗ ಆಗೋಯ್ತಲ್ಲ ಸರ್. 3 ವರ್ಷದ ಮಗು, 3.5 ವರ್ಷ ಅನ್ನೋದು ನಿತ್ಯಕ್ಷ ಅಂತೆ ಪಾಪ. ಕಾರಣ ಇಡ್ತಿರೋದಣ್ಣ ಮಗು ಮೇಲೆ ನೋಡಿ ಅದೇನೆ ಅವ್ರಿಗೆ ಇಲ್ಲಿ ಕ್ಲಿಯರ್ ಮಾಡ್ಬಿಡಕ್ಕೆ ಎಷ್ಟೇ ಇಲ್ಲಿ ಅವ್ರಿಗೆ ಗೊತ್ತಿರ್ತಂತ ಅವ್ರಿಗೆ, ಅವ್ರ ಮನೆ ಮಕ್ಳು ಹೋಗಿದ್ರೆ ಗೊತ್ತಿರ್ತಿತ್ತು ಅವ್ರಿಗೆ. ಕ್ಲಿಯರ್ ಮಾಡಕ್ ಜಾಗ ನೋಡ್ತಾವ್ರವ್ರು, ಐಡಿಯಾ ಮಾಡ್ತಾವ್ರವ್ರು. ಸ್ನೇಹಿತರೆ ನಮಸ್ತೆ. ನೋಡಿದ್ರಲ್ಲ, ಇದು ಮಂಡ್ಯದಲ್ಲಿ ನಡೆದಂಥ ಘಟನೆ. ದಯವಿಟ್ಟು ಆ ಮಗು ನ್ಯಾಯ ಸಿಗೋವರೆಗೂ ಶೇರ್ ಮಾಡಿ ಧನ್ಯವಾದ. ತಗುತ್ತೆ ಅನ್ನುವಂಥದ್ದು ಉದ್ದೇಶದಿಂದ ಅದನ್ನು ತಿರುಚುವಂಥ ಕೆಲಸವನ್ನು ಖರ್ಗೆ ಸಾಹೇಬರು ಮಾತಾಡಿರುವಂಥದ್ದನ್ನ ನಮ್ಮ ಪಾಕಿಸ್ತಾನ ಅಂದರು ಅಂತ ಹೇಳಿ ಹುಟ್ಟಾಕಿ ಒಂದು ಕ್ರಿಯೇಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಮಾಧ್ಯಮಗಳ ಮುಂದೆ ಬಂದು ಹರ್ಚ್ಕೊಳ್ತಾ ಇರುವಂಥದ್ದು ಬಿ ಜೆ ಪಿ ನಾಯಕರು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಯಾರೋ ಒಬ್ಬ ಸತ್ತೋಗಿರೋನೊಬ್ಬ, ಅವನಿಗೆ 2 ಬಾರಿ ಈ ಭಾಗದವರು ಸಂಸದನ ಮಾಡಿದರು. ಲಾಸ್ಟ್ ಟೈಮ್ ಟಿಕೆಟ್ ಯಾಕೆ ಕೊಡಲಿಲ್ಲ ಅಂತ ಇಲ್ಲಿವರೆಗೂ ಬಿ ಜೆ ಪಿಯರು ಸ್ಪಷ್ಟಪಡಿಸ್ತಿಲ್ಲ, ಅವನು ಸ್ಪಷ್ಟಪಡಿಸ್ತಿಲ್ಲ. ಖರ್ಗೆ ಅವ್ರನ್ನ ಪಪ್ಪು ಅಂತ ಕರೀತಾನೆ. 84 ವರ್ಷ ಖರ್ಗೆ ಸಾಹೇಬರಿಗೆ.
ಇಡೀ ದೇಶದಲ್ಲಿ ಮುತ್ಸದಿ ರಾಜಕಾರಣಿ ಆ್ಯಕ್ಟಿವ್ ಪೊಲಿಟಿಕ್ಸಲ್ಲಿ ಇರುವಂಥವ್ರ ಪೈಕಿ ನಂಬರ್ 1 ಎಲ್ಲ ಪಕ್ಷದಲ್ಲಿ ನಂಬರ್ 1. BJPನಲ್ಲಿ 75 ವರ್ಷಕ್ಕೆ ಮನೆ ಕಳಿಸ್ತಾರೆ. ಮುತ್ಸದಿ ರಾಜಕಾರಣಿ ಆ್ಯಕ್ಟಿವ್ ಪೊಲಿಟಿಕ್ಸಲ್ಲಿರುವಂಥ ರಾಜಕಾರಣಿ ಯಾರಾದರೂ ಇದ್ದರೆ ದೇಶದಲ್ಲಿ ಎಲ್ಲ ಪಕ್ಷದಲ್ಲೂ ಖರ್ಗೆ ಸಾಹೇಬರು. ಅವ್ರನ್ನ